ರೈತಂದು ನರಿ ಕೂಗು ಗಿರಿ ಕೇಳೋಕ್ಕಿಲ್ಲ. ನಾನು ಕೇಳೋ ಪ್ರಶ್ನೆ ನಿಮಗೆ, ಇವರು ಎ ಸಿಲಿ ಕೂತ್ಕೊಂಡು ಓ ಸಿಲಿ 40 ಲಕ್ಷನ 80 ಲಕ್ಷ ಮಾಡೋದ್ರಲ್ಲಿ ಅಧಿಕಾರಿಯವ್ರುಗಳು, ಈ ತಾಯಿ ಭೂಮಿ ನಮ್ಮ ತಾಯಿ ಸಮಾನವಾದಂಥ ತಾಯಿಗೆ ಬೆಲೆ ಕಟ್ಟೋಕ್ಕಾಗ್ತದೆ 80 ಲಕ್ಷ? ಇವತ್ತೊಂದು ಎಕರೆಗೆ ಅವ್ರು 80 ಲಕ್ಷ ಕೊಟ್ಟರು, ಒಂದು ಸೈಟ್ಗೆ ಇವತ್ತು 50 ಲಕ್ಷ ರೂಪಾಯಿಗೆ ಮಾರ್ತಾವ್ರೆ. ಗಿಡಕ್ಕೆ ಒದಿಕೆ ಮಾಡ್ತೀವಿ. ಎಷ್ಟು ಸರ್? ಒಂದು 30 ಲಕ್ಷನಾ? 30 ಲಕ್ಷ. ತೋಟದಲ್ಲಿ ಹುಟ್ಟಿರೋದನ್ನ ನರ್ಸರಿ ಮಾಡಿದ್ವಿ, ಅದು ಹೊಸದಾಗಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ, ಬನ್ನಿ. ನನ್ನ ಹೆಸರು ಗುರುಪ್ರಸಾದ್ ಅಂತ. ಹಾಂ ಸರ್. ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ರಾಮಚಂದ್ರ ಗ್ರಾಮ. ಅಡಿಕೆಲೆ, ತೆಂಗು, ಸೀಬೆ, ಬಾಳೆ, ಸಪೋಟ, ಅದರ ನೆರಳಲ್ಲೇ ನರ್ಸರಿ. ಹೌದು ಸರ್. ಎಲ್ಲ ಇರುವಂಥದ್ದು ಇದು ತೋಟ ಸರ್. ಸರ್ ಇದು 9 ಎಕರೆ ಸರ್. 9 ಎಕರೆ ಕೃಷಿ. ಸೊ ಇಲ್ಲಿ ಬಂದು ಈಗ ಸಮಗ್ರ ಕೃಷಿ ಥರ ಎಲ್ಲ ಕೃಷಿ ನೋಡಿ. ಇದು ಟೀಕು, ಹಾಂ, ಕಾಫಿ, ಒಳಗಡೆ ಇದು ನೋಡಿ, ಅದು 10 ವರ್ಷದಿಂದ ಬೆಳೆದಿರೋಂಥ ಬಾಳೆ. ಇದೇ ನೀವು ನೋಡ್ತಿರೋದು ಜಾಕಾಯಿ, ಜಾಪತ್ರೆ ಗಿಡ. ಇದು ಸೀಬೆ ಗಿಡ. ಮರಗಳೆಲ್ಲ ಟೀ ಕುಡ್ ಮರಗಳು. ಎಲ್ಲ ಲೇಔಟ್ಗಳಾಗ್ಬಿಟ್ಟಿದೆ, ಸೈಟ್ಗಳಾಗ್ಬಿಟ್ಟಿದೆ. ಕೂಲ್ ಆಗಿರುವಂತ ಒಂದು ತೋಟವನ್ನ ಬೆಳವಣಿಗೆ ಮಾಡ್ತಾ ಇದ್ದೀರಾ. ಸ್ಪ್ರಿಂಕ್ಲರ್ ಸಿಸ್ಟಮ್ ಇರೋದ್ರಿಂದ ಇಲ್ಲಿ ವಾತಾವರಣ ಇಷ್ಟು ತಂಪಾಗಿರ್ತದೆ. ಹೌದು ಸರ್. ಹನಿ ನೀರಾವರಿ ಆದ್ರೆ ಇಷ್ಟೊಂದು ತಂಪಿರೋದಿಲ್ಲ. ಇದು ಸ್ಪ್ರಿಂಕ್ಲರ್ ನೀರು ಸಂಪೂರ್ಣ. ಇದು ನೋಡಿ 0 ಡಿಗ್ರಿ ಮೇಂಟೆನೆನ್ಸ್, ಯಾವುದೇ ತರವಾದಿಲ್ಲ. ಆದ್ರೆ ವರ್ಷದಲ್ಲಿ ಒಂದ್ಸತಿ ಮಾತ್ರ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಹಾಕ್ತೀವಿ ನಾವು. ಓಕೆ ಸರ್. ಅಷ್ಟು. ಅದು ಬಿಟ್ಟರೆ ಯಾವುದೇ ತರವಾದ ರಾಸಾಯನಿಕ ಗೊಬ್ಬರಗಳಾಗಲಿ ಔಷಧಿ ಸಿಂಪರಣೆ ಆಗಲಿ ಇಲ್ಲ. ಈಗ ಸುತ್ತಮುತ್ತ ಎಲ್ಲ ಲೇಔಟ್ಗಳಾಗ್ಬಿಟ್ಟಿದೆ ಸರ್. ಆ ಒಂದು ಬಿರುಗಾಳಿಯಲ್ಲಿ ನೀವು ಹೇಗೆ ಇದನ್ನ ಉಳಿಸ್ಕೊಂಡು ಇನ್ನ ಕೃಷಿ ಮಾಡ್ತಾ ಇದ್ದೀರಾ ಅಂತ? ಸರ್ ಅದು ದೊಡ್ಡ ಕತೆ ಬಿಡಿ. ಇದು ನಾಡಪ್ರಭು ಭೂಸ್ವಾಧೀನ ಪ್ರಕ್ರಿಯೆಗೆ 2008ರಲ್ಲಿ ಅಕ್ವಿಷನ್ ಆಗಿದೆ. 4000 ಎಕರೆ ಚಿಲ್ಲರೆ. ಅದರಲ್ಲಿ BDA ಉನ್ನತ ಸ್ಥಾನೀಯ ಅಧಿಕಾರಿಗಳು ಮತ್ತು ತೋಳ್ಬಲ ಭುಜಬಲ ಇಂಥ ಜನ ಸುಮಾರು ಒಂದು 850 ಎಕರೆ ಡಿಲಿಷನ್ ಮಾಡಿಸ್ಕೊಂಡಿದ್ದಾರೆ. ಉಳಿಕೆದು ಒಂದು 3200 ಎಕರೆ ಅಕ್ವಿಷನ್ ಆಗಿದೆ. 800 ಎಕರೆಯಷ್ಟು ರೈತರು ಕೇಸ್ ಹಾಕಿದ್ದೀವಿ. ನಾನು ಕೇಸ್ ಹಾಕಿದ್ದು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಆದೇಶದ ಮೇಲೆಗೆ ಇದು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡಬೇಕು ಅಂತ 2014ರಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಟ್ಟಿರ್ತಾರೆ. ಓಕೆ ಸರ್. ಹಾಗಾಗಿ ಇದು ಅತ್ಯುತ್ತಮ ನರ್ಸರಿ ತೋಟ ಅಂತ ಪರಿಗಣಿಸಿ BDA ಅವರೇ ಅಫಿಡವಿಟ್ ಹಾಕಿ ಅವರೇ ಬಿಟ್ಟಿದ್ದಾರೆ ಸರ್ ನಮ್ಮದು. ಹಾಗಾಗಿ ನಗರೀಕರಣದಲ್ಲಿ ಮಧ್ಯ ಇಟ್ಟಿದ್ದೀರಿ. ಎಲ್ಲರೂ ನಗರೀಕರಣದಲ್ಲಿ ಸೈಟು ಲೇಔಟ್ ಮಾಡಿಬಿಟ್ರೆ ಬೆಂಗಳೂರಿಗೆ ಒಂದು ಹಚ್ಚು ಹಸಿರುವುದು ಒಂದು ಇದೇ ಇರೋದಿಲ್ಲ. ನೋಡಿ ಎಷ್ಟು ಸಂಪದ್ಭರಿತವಾದ ಅಡಿಕೆ, ತೆಂಗು, ಸೀಬೆ, ಬಾಳೆ, ಎಮ್ಮರುಗಳು, ಮಾವು, ಸೀಬೆ, ಸಪೋಟ ಎಲ್ಲ ಮರ ಇದೆ. ಹೌದು. ಪರಿಸರಕ್ಕೆ ಹೆಚ್ಚಿನ ಹಾನಿ ಆಗ್ತದೆ. BDA ಅವರಾಗಲಿ, KADB ಆಗಲಿ ಅಥವಾ KHB ಆಗಲಿ ಅಥವಾ ಯಾವುದೇ ಸಂಸ್ಥೆ ಅಕ್ವಿಷನ್ಗಾಗೋರು ಅಟ್ಲೀಸ್ಟ್ ನಗರದ ಮಧ್ಯೆ ಈ ಥರ ತೋಟದ ವಾತಾವರಣವನ್ನು ಯಾವುದೇ ಥರವಾದ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಟ್ಟರೆ ಮುಂದಿನ ಪೀಳಿಗೆಗೆ ಇಲ್ಲಿ ತೋಟ, ಗಾಳಿ, ಬೆಳಕು ಇರ್ತದೆ ಅಂತ ಆಗಲಿ, ಅಥವಾ ಒಂದು ಮರ ಗಿಡ ನೋಡೋದಕ್ಕಂತ ಆದ್ರಾಗಲಿ, ಅಥವಾ ತಾಯಿ ಮರ ಉಳಿದ್ರೆ ನರ್ಸರಿ ಅಂತ ಆದ್ರೂ ಆಗ್ತದೆ. ನೋಡಿ ನನ್ನ ಮುಂದೆ ಎಲ್ಲ ಸೈಟ್ ಆಗಿ ಲೇಔಟ್ ಆಗೋಗ್ಬಿಟ್ಟಿದೆ. ಎಲ್ಲ ಕಡೆ ಲೇಔಟ್ ಆಗಿ ಮನೆ ಕಟ್ಕೊಂಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೆ ಲೇಔಟ್ ಮಾಡೋಂಥದ್ದು ಸ್ಥಿತಿ ಇಲ್ಲ. ಬೆಂಗಳೂರಿನಲ್ಲಿ ಹಚ್ಚ ಹಸಿರು ವಲಯ, ಮುಂದಿನ ಪೀಳಿಗೆಗೆ ತೋಟ ಇತ್ತು ಅಂತ. ಹಾಗೆ ಹೆಚ್ಚಿನ ಎಲ್ಲ ಥರ ಸಸ್ಯವರ್ಗಗಳನ್ನು ನರ್ಸರಿ ಮಾಡಬೇಕು ಅಂತ ನಾವು ನರ್ಸರಿ ಮಾಡಿದ್ದೀವಿ ಸರ್. ಅಟ್ಲೀಸ್ಟ್ ವ್ಯವಸಾಯ ಮಾಡೋಂಥ ರೈತರಿಗೆ ಪ್ರೋತ್ಸಾಹ ಕೊಟ್ಟು ಹಚ್ಚು ಹಸಿರು ವಲಯನ ಮುಂದಿನ ಪೀಳಿಗೆಗಾಗಿ ಉಳಿಸಿದ್ರೆ ಅಕ್ಕಪಕ್ಕ ಲೇಔಟಲ್ಲಿರೋಂಥವ್ರಿಗೂ ಕೂಡ ಅತ್ಯುತ್ತಮವಾದ ಗಾಳಿ, ಬೆಳಕು, ಉತ್ತಮವಾದ ಪರಿಸರ ಇರ್ತದೆ ಅಂತ ನಮ್ಮದು. ಆದರೆ ನಮ್ಮ ರೈತಂದು ನರಿ ಕೂಗು ಗಿರಿ ಕೇಳೋಕ್ಕಿಲ್ಲ. ಯಾಕಂದರೆ ನಗರೀಕರಣದಲ್ಲಿ ದುಡಿಯೋಕ್ಕಾಗಿ ಹುಟ್ಟವ್ರೆ, ಕಾಸು ಮಾಡೋಕ್ಕಾಗಿ ಅಧಿಕಾರಿ ವರ್ಗದವ್ರು ಇದ್ದಾರೆ. ನಮ್ಮದು ಆ ಥರ ಮನೋಭಾವ ಅಲ್ಲ. ಮುಂದಿನ ಪೀಳಿಗೆಗೆ ತೋಟ ಅಂತ ನಗರೀಕರಣದಲ್ಲಿ ಉಳಿಸ್ಬೇಕು ಅಂತ ಮಾಡಿದ್ದೀನಿ ಸರ್. ಓಕೆ ಸರ್. ಈಗ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಆಲೋಚನೆ ಮಾಡೋದೇನೆಂದರೆ ಸರ್, ಈಗ ಇಂಥ ತೋಟ ಏನು ಮಾರ್ಕೊಂಡ್ಬಿಟ್ಟು ದುಡ್ಡು ಬರುತ್ತಲ್ಲ, ಆರಾಮಾಗಿರ್ಬೋದಲ್ಲ ಅಂತ ಅನಿಸುತ್ತೆ. ನೀವು ಯಾಕೆ ಆ ಒಂದು ಆಲೋಚನೆ ನಿಮ್ಗೆ ಯಾಕೆ ಬರ್ತಿಲ್ಲ ಸರ್? ಹೇಳ್ತಿದ್ದೆಲ್ಲ, ನಮ್ಮ ತಂದೆ ತಾಯಿ ಪೂರ್ವಿಕರು 3-4 ತಲೆಮಾರದಿಂದ ನಾವು ವ್ಯವಸಾಯಕರೇ. ಕೃಷಿ ಭೂಮಿ ಆಧಾರ, ಕೃಷಿನ ಮಾಡಿ ಬದುಕಬೇಕು ಅಂತಿಲ್ಲ. ಈಗ ನೀವು ಕೇಳಿದ ಪ್ರಶ್ನೆಗೆ BDA ಅಧಿಕಾರಿ ಈ ಭೂಮಿಗೆ 40 ಲಕ್ಷ ನಿಗದಿಗೊಳಿಸಿದ್ರು. ನಾವು ಉಚ್ಛ್ರಾಯ ಸ್ಥಿತಿಲಿ ಇದನ್ನು ರೈತ ಸಂಘ ಕಟ್ಕೊಂಡು 40 ಲಕ್ಷಕ್ಕೆ ಪರಿಹಾರ ಅಲ್ಲ ಇದು ಅಂತ ಹೇಳಿದಾಗ 40 ಲಕ್ಷನ 80 ಲಕ್ಷ ಮಾಡಿದ್ರು. ನಾನು ಕೇಳೋ ಪ್ರಶ್ನೆ ನಿಮಗೆ, ಇವರು ಎ ಸಿಲಿ ಕೂತ್ಕೊಂಡು ಓ ಸಿಲಿ 40 ಲಕ್ಷನ 80 ಲಕ್ಷ ಮಾಡೋದ್ರಲ್ಲಿ ಅಧಿಕಾರಿಯವ್ರುಗಳು, ಈ ತಾಯಿ ಭೂಮಿ ನಮ್ಮ ತಾಯಿ ಸಮಾನವಾದಂಥ ತಾಯಿಗೆ ಬೆಲೆ ಕಟ್ಟೋಕ್ಕಾಗ್ತದೆ 80 ಲಕ್ಷ? ಇವತ್ತೊಂದು ಎಕರೆಗೆ ಅವ್ರು 80 ಲಕ್ಷ ಕೊಟ್ಟರು, ಒಂದು ಸೈಟ್ಗೆ ಇವತ್ತು 50 ಲಕ್ಷ ರೂಪಾಯಿಗೆ ಮಾರ್ತಾವ್ರೆ. ಅದೆಲ್ಲ ದೊಡ್ಡದು. ಮುಂದಿನ ಪೀಳಿಗೆಗಿಂತ ಸುಂದರವಾದ ಪರಿಸರ ಉಳಿಸ್ಬೇಕು ಅನ್ನೋದಕ್ಕಾಗಷ್ಟೇ. ದುಡ್ಡು ಮಾಡಿ ಮಾರ್ಕೊಂಡು ಹೋಗೋದು ಅಂಥ ಕಾಲ ಬಂದಾಗ ನಾನು ನಿಮಗೆ ಹೇಳ್ತೀನಿ, ಬೇಕಾದ್ರೆ ತೊಗೊಳೋರ್ನೋ ಅಥವಾ ಕೊಳ್ಳೋರಿದ್ರೆ ಹೇಳಿ. ಸಾಕಷ್ಟು ಇದನ್ನು ವ್ಯವಸಾಯ ಉಳಿಸ್ಬೇಕು ಅಂತಲೇ ನಾವು 20 ಎಕರೆನ ಉಳಿಸಿ ಮಾಡ್ತಾಯಿದ್ದೀವಿ ಸರ್.
ಅದರಿಂದ ಮಾರೋ ಪ್ರಕ್ರಿಯೆ ಬರಲ್ಲ. 3-4 ತಲೆಮಾರದಿಂದ ಇದು ತಾಯಿ ತಂದೆ ಸಮಾನ, ಅದಕ್ಕಿಂತ ಹೆಚ್ಚಿನದಾಗಿ ಹೇಳಬೇಕು. ಯಾಕಂದರೆ ಇದರಿಂದ ನಾವು ಬದುಕಿರೋದು. ಹಂಗಾಗಿ ಭೂಮಿನ ಉಳಿಸ್ಕೋಬೇಕು ಅನ್ನೋದೇ ನಮ್ಮ ಮುಖ್ಯವಾದ ಧ್ಯೇಯ. ಸೊ ಈಗ ಬೆಂಗಳೂರು ಅಂತ ಒಂದು ನಗರಗಳಲ್ಲಿ ಇಂಥ ತೋಟಗಳು ಎಷ್ಟು ಮುಖ್ಯ ಅಂತ ಅನಿಸುತ್ತೆ ಸರ್ ನಿಮಗೆ? ಹೇಳನ್ನಲ್ಲ, ಶತಮಾನಗಳಿಗೂ ಅವ್ರಿಗೆ ಈ ಥರ ಶುದ್ಧವಾದ ಪರಿಸರದಲ್ಲಿ ಗಾಳಿ ನೀರು ಬೆಳಕು ಸಿಕ್ಕಲ್ಲ. ಈಗ ನೀವೇ ನೋಡಿದಂತೆ ಇಲ್ಲಿ ನೋಡಿ, ಯಾವುದೇ ಥರವಾದ ಹೊಗೆ ಸೌಂಡ್ ಏನೊಂದು ಇಲ್ಲ. ಅತ್ಯುತ್ತಮವಾದ ಪರಿಸರ. ಸುಮಾರು 200-500 ನೀವು ಇಲ್ಲೇ ಇದ್ದರೆ ನೋಡ್ಬೋದು. ಏನು ನವಿಲು, ಹಸು, ದನ, ಕರ, ಕಾಡು ಪ್ರಾಣಿ ಪಕ್ಷಿಗಳೆಲ್ಲವೇ. ಈ ಉದಾಹರಣೆಗೆ ಹೇಳಬೇಕು ಅಂದರೆ ಈ ಪರಿಸರದಲ್ಲಿ ಕುಡಿಯೋ ಕೂಡ ನೀರಿಲ್ಲ ನೋಡಿ. ನಾವು ಆಚೆಗಡೆ ಟ್ಯಾಂಕ್ ಮಾಡಿ ದನಿನ ತೊಟ್ಟಿಗೆ ಅಥವಾ ಹೋಗಿ ಬರೋರು ಕೈ ತೊಳ್ಕೊಳಕ್ಕೆ ನೀರು ಕೂಡ ಇಲ್ಲ, ನೀರಿಂದ ಕೂಡ ಬಿಡ್ತೀವಿ. ಹೌದು, ನಾವೇನು ಅದೆಲ್ಲ ಪ್ರಾಣಿ ಪಕ್ಷಿಗೆ ದನಕರುಗಳಿಗೆ ನೀರು ಬಿಡಬೇಕು. ಬೇಸಿಗೆಯಲ್ಲಿ ನೀರು ಸಿಕ್ಕಲ್ಲ. ಸುಂದರವಾದ ಪರಿಸರನ ನಿರ್ಮಿಸ್ಬೇಕು ಅನ್ನೋದಕ್ಕಾಗೇ ಇದನ್ನು ಇಟ್ಕೊಂಡಿರೋದು. ಯಾವುದೇ ಥರವಾದ ಕಮರ್ಷಿಯಲ್ ಇಲ್ಲಿ ಏನೊಂದು ಮಾಡಿಲ್ಲ. ಉಳಿಸ್ಕೋಬೇಕು ಅನ್ನೋದೇನಿಲ್ಲ. ತೋಟ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅನ್ನೋದಕ್ಕಾಗಿ ನಗರೀಕರಣದಲ್ಲಿ ಇಟ್ಟಿದ್ದೀವಿ ಸರ್. ಹಸಿರು ಒದ್ದಿಕೆ ಮಾಡಬೇಕು. ಕೆಲವು ಕಡೆ ಆಗದೇ ಇದ್ದಾಗ ಒಣ ಒದ್ದಿಕೆ ಮಾಡ್ತೀವಿ. ಈಗ ನೀವು ನೋಡ್ತಿದ್ರಲ್ಲ, ಇದಕ್ಕೆಲ್ಲ ಒಣ ಒದ್ದಿಕೆನೇ ಮಾಡಿದ್ದೀವಿ. ಒದ್ದಿಕೆ ಇರ್ತದೆ, ಅದರಿಂದ ಭೂಮಿಯ ಸಾರಾಂಶ ಬೇಗ ಅಥವಾ ನೀರಿನ ಅಂಶ ಎವಾಪ್ರೇಟ್ ಆಗೋದಿಲ್ಲ. ಯಾವ ಅಂಶ ಉಳಿಸ್ಕೊಂಡಿರ್ತೀವಿ. ಇದೆಲ್ಲ ಅಡಿಕೆ ಸುಸಿ ಮಾರಲಿಕ್ಕೆ, ಅದು ತೆಂಗಿನ ಸುಸಿ. ಓಕೆ ಸರ್. ನೋಡಿ, ಅದು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಹಾಕೋದ್ರಿಂದ 15ನೇ ವರ್ಷದ ಬೆಳೆ ಆದರೂ ಕೂಡ ಬಾಳೆ ಬೆಳೆ ಅತ್ಯುತ್ತಮವಾದ ಬಾಳೆ ಬೆಳೆ ಬರ್ತದೆ. ಅದು 12ನೇ ಬೆಳೆ ಸತತ. ನಮ್ಮದೇ ಆದಂಥ ಮಿಷಿನಲ್ಲಿ ಹೊಡೆದು ಅದನ್ನೆಲ್ಲ ಚೂರು ಮಾಡಿ ನೋಡಿ, ಆ ನಾರು ಅದನ್ನೆಲ್ಲ ಅದರಲ್ಲಿ ಚೂರು ಮಾಡಿ ನಾವು ಗಿಡಗಳಿಗೆ ಹಾಕೋತೀವಿ. ನಮ್ಮದೇ ಮಿಷಿನ್ ಇದೆ. ಆ ಮಿಷಿನಲ್ಲಿ ನೋಡಿ, ಅಲ್ಲಿ ನಾರು ಮಾಡಿದ್ದೀವಿ. ಇಲ್ಲಿ ಹೋಗಿ ನೋಡ್ಕೋಬೋದು ಅಂತ ಯಾವಾಗಲ್ಲ. ಅದನ್ನೆಲ್ಲ ತೆಂಗಿನ ಗಿಡಕ್ಕೆ ಹಾಕ್ತೀವಿ. ಈಗ ಇದನ್ನೆಲ್ಲ ಮತ್ತೆ ಬುಡಕ್ಕೆ ಒದಿಕೆ ಮಾಡ್ತೀವಿ. ಈಗ ಇದನ್ನ ಸರ್? ಹೌದೌದೌದು, ಗಿಡಕ್ಕೆ ಒದಿಕೆ ಮಾಡ್ತೀವಿ. ತೆಂಗಿನ ಗಿಡಕ್ಕೆ ನೋಡಿ ಇದೇ ಥರ ಈ ಥರ ಏನು ಮಾಡಿದ್ವಿ, ಈ ಥರ ಸಣ್ಣದಾಗಿ ಒಂದು 10 ಮಂಕ್ರಿ ಹಾಕಿ ಒದಿಕೆ ಮಾಡ್ತೀವಿ. ಇವೆಲ್ಲ ನೀರಿನ ಅಂಶ ಇದು ಹಿಡಿದಿಳಿಯುತ್ತೆ. ತದನಂತರ ಇದೇ ಕೊಳೆಯುತ್ತೆ, ಇದೇ ಗೊಬ್ಬರ ಆಗುತ್ತೆ. ಈಗ ಇದನ್ನೆಲ್ಲ ಈ ತೋಟಕ್ಕೆ ಹರಡ್ತೀವಿ. ಅದು ಸಾಮಾನ್ಯವಾಗಿ ಸಿಲ್ವರ್ ಓಕು ಇತರೆ ಕಾಡು ಮರಗಳ ಮೇಲೆ ಹಬ್ಬಿಸ್ತಾರೆ. ನಾವು ತೆಂಗಿನ ಮರದಲ್ಲಿ ಹಬ್ಸಿದೀವಿ. ತೆಂಗಿನ ಗಿಡಕ್ಕೆ ಈ ತರ ಸಮೃದ್ಧಿಯಾಗಿ ಮೆಣಸು ಬಿಡುತ್ತೆ. ತೆಂಗಿನ ಗಿಡದಲ್ಲಿ ಮೆಣಸನ್ನ ಬೆಳೆದಿದ್ದೀವಿ ನೋಡಿ. ಅದು ಇದೆಲ್ಲ ವಿಳೆದೆಲೆನೆ. ಇದೆಲ್ಲ ಏನ್ ನೀವು ಕಾಣಿಸ್ತಿದ್ಯಲ್ಲ, ಇದೆಲ್ಲ ವಿಳೆದೆಲೆ. ಹೌದು. ಅದನ್ನು ಕಿತ್ತು ಮಾರಾಟ ಮಾಡ್ತೀರಾ ಸರ್? ಮಾರಾಟ ಮಾಡೋಕ್ಕೆ ಆಳುಗಳು ಕಡಿಮೆ. ಯಾವ್ದಾನ ಒಂದಾಗ ಮದುವೆಗಿದ್ವಿ ಅಂತ ಕಾರ್ಯಕ್ರಮಗಳಿದ್ರೆ ಮಾಡ್ತೀವಿ. ಇದ್ರೆ ಸಂದರ್ಭದಲ್ಲಿ ಏನಿಲ್ಲ. ಎಲ್ಲ ಏನ್ ನೀವು ನೋಡ್ತಿದ್ದೀರಲ್ಲ, ಇದೆಲ್ಲ ಸಂಪೂರ್ಣವಾಗಿ ವಿಳೆದೆಲೆನೆ ನೋಡಿ. ಈ ಕಡೆ ನೋಡಿದ್ರೆ ಎಲ್ಲ ಮರಕ್ಕೂ ಹರಡ್ಬಿಟ್ಟಿದೆಯಲ್ಲ ಸರ್? ಹೌದು, ಸಹಜ ಕೃಷಿ ಅಂದ್ರೆ ಹಂಗೆ. ಅದಕ್ಕೆ ಉಳುಮೆ ಇಲ್ಲ, ಕೆಡ್ಸಲ್ಲ. ಆದ್ರೆ ಸಂತೃಷ್ಟಿಯಾಗಿ ನೀವು ನೋಡಿದ್ರಲ್ಲ, ಸ್ಪ್ರಿಂಕ್ಲರ್ ಅಲ್ಲಿ ನೀರು ಕೊಡ್ತೀವಿ. ಕೆಳಗಡೆ ಇರೋದೇನೆ ಸುಮಾರು ಲಕ್ಷಗಟ್ಟಲೆ ಇದೆ. ಎದುರುಗಡೆಗೆ ಎತ್ತಿಲ್ಲ, ಯಾರು ಓಡಿಸೋರಿಲ್ಲದೆ ಇರೋದ್ರಿಂದ ಅದನ್ನ ಮೂಲೆಯಲ್ಲಿ ನಿಲ್ಸಿದ್ದೀವಿ. ಆಮೇಲೆ ನೀವು ನೋಡ್ಬೋದು, ಕಾಂಕ್ರೀಟ್ನಲ್ಲಿ ಆಗಲ್ಲ ಅನ್ನೋದಕ್ಕೆ ನಮ್ದೇನಿಲ್ಲ, ಸಹಜ ಕೃಷಿಲಿ ಕಾಫಿ ಗಿಡ ಹೇಗಿದೆ ಇಳುವರಿ. ಇದೆಲ್ಲ ಕಾಫಿ ಅಲ್ಲ, ಬುಡ ನೋಡಿದ್ರೆ ಫುಲ್ ಕಾಂಕ್ರೀಟ್ ಎಲ್ಲ ಮುಚ್ಚಾಗಿದೆ ಸರ್. ಆದ್ರೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ, ಸಂತೃಷ್ಟಿಯಾಗಿ ಕಾಫಿ ಬಿಟ್ಟಿದೆ. ಇದೆಲ್ಲ ಕಾಫಿ ಗಿಡ. ಸಹಜವಾಗಿ ಏನೇನು ಬೆಳಿಬೋದು ಅದನ್ನೆಲ್ಲ ಬೆಂಗಳೂರು ನಗರದಲ್ಲಿ ಬೆಳೆದಿದ್ದೀವಿ. ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಉಪಯೋಗಿಸ್ತಾ ಇರೋದ್ರಿಂದ ನಾವು ಈ ಬಯೋಫಿಟ್ ಇದನ್ನ ಹಾಕ್ತಿವಿ. ಸಹಜವಾಗಿ ಸ್ವಲ್ಪ ಅಂತ ಅಂದ್ರೆ ಎಲ್ಲ ಖರ್ಚು ವೆಚ್ಚ ಕಳ್ಕೊಂಡು ಒಂದು 20 ಲಕ್ಷ ರೂಪಾಯಿ ಈ ತೋಟದಲ್ಲಿ ಮಾಡ್ತೀವಿ. ನರ್ಸರಿ, ಅಡಿಕೆ, ತೆಂಗು ಇಲ್ಲೆಲ್ಲ ಮಾಡ್ತೀವಿ. ಈಗ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಹಲಸು, ಮಾವು ಮಾರ್ತೀವಿ. ಸಣ್ಣ ಪ್ರಮಾಣದೇನು ಜಾಸ್ತಿ ಮಾರೋದಿಲ್ಲ. ಇಲ್ಲೇ ಬಂದಂಥವ್ರು ಕೊಡ್ತೀವಿ. ಹಂಗನ್ಬಿಟ್ಟು ಎಲ್ಲ ಕಿತ್ಕೊಂಡೋಗಿ ಬೇರೆ ಕಡೆ ಮಾರ್ಕೆಟಿಗೆ ಮಾರಲ್ಲ. ಓಕೆ ಸರ್. ಒಂದೇ ಸತಿ ಅಡಿಕೆನ ಮತ್ತು ತೆಂಗಿನ ಕೊಡೋದ್ರಿಂದ ನಮಗೆ ಸ್ವಲ್ಪ ಹೆಚ್ಚಿನ ಲಾಭ ಬರ್ತದೆ. ಹೌದಾ? ಅಂದರೆ ಒಂದು ವಾರ್ಷಿಕವಾಗಿ ಒಂದು 20 ಲಕ್ಷ ಅಂತ ಆದಾಯ ಮಾಡ್ಕೋಬೋದಾ ಸರ್? ಈ ತೋಟದಲ್ಲಿ ಮಾಡ್ತೀವಿ. ಎಲ್ಲ ಸೇರ್ತಿಂದ ಒಂದು 25-30. ಈ ತೋಟ 9 ಎಕರೆಯಲ್ಲಿ. ಇನ್ನೊಂದು ನರ್ಸರಿ ಇದೆ, ಅದರಲ್ಲಿ ಸ್ವಲ್ಪ. ಇನ್ನೊಂದು ದೊಡ್ಡ ತೋಟದಲ್ಲಿ ಇನ್ನೊಂದು ಹುಣಸೆ ಮಾವೆಲ್ಲ ಇದೆ. ಅವೆಲ್ಲ ದೊಡ್ಡ ಮರ, ಎಮ್ಮರ. ಹಾಗಾಗಿ ಎಲ್ಲ ಥರದಲ್ಲೂ ಮಾಡ್ತೀವಿ. ಒಂದು 25-30 ಲಕ್ಷ ಖರ್ಚು ತೆಗೆದು. ಎಷ್ಟು ಸರ್? ಒಂದು 30 ಲಕ್ಷನಾ? 30 ಲಕ್ಷ. ಇದರಲ್ಲೂ ಗಂಟೆಗೆ ಒಂದು 200ರಿಂದ 350 ಕಾಯಿ ಸುಲಿಬೋದು. ಮಿಷಿನ್ ಆಗ್ತಾ ಇದ್ದಂಗೆ, ರನ್ ಆಗ್ತಿದ್ದಂಗೆ ಕೊಡ್ತಾ ಇದ್ರೆ ಒಂದು ಗಂಟೆಗೆ 200ರಿಂದ 300ವರೆಗೂ ಸುಲಿಬಹುದು. ಕ್ಲೀನ್ ಆಗಿದ್ರೆ ಕಾಯಿ. ತೀವ್ರತರವಾದ ದಪ್ಪದ ಕಾಯಿ ಆದ್ರೆ ಸ್ವಲ್ಪ ಸುಲಿಕೆಗೆ ಕಷ್ಟ ಆಗ್ತದೆ. ಬೀಳೋ ಕಾಯಿನೇ ಕಲೆಕ್ಟ್ ಮಾಡಾಕ್ತಿವಿ. ಇಲ್ಲಿ ಬಂದು ಸ್ಟೋರ್ ಮಾಡ್ತೀರಾ? ಇದು ನೋಡಿ, ಇಲ್ಲಿ ಒಳಗಡೆ ಇದೆ. ಇನ್ನೊಂದು ನೆನ್ನೆ ಇತ್ತು ಕಾಯಿ. ಹೈ ರೇಟ್ ಆಗಿದ್ರಿಂದ ನೆನ್ನೆ ಕಾಯಿನ ಕೊಟ್ಬಿಟ್ವಿ. ಇದು ಹುಲ್ನ ಸಣ್ಣದಾಗಿ ಕತ್ತರಿಸೋ ಚಾಪರ್ ಮಿಷಿನ್. ಓಕೆ ಸರ್. ಜೋಳದ ಕಡ್ಡಿ ಎಲ್ಲ ಹಾಕಿದ್ರೆ ಸೈಲೇಜ್ ಮಾಡ್ಕೊತೀವಿ. ಇದು ನಮ್ಮ ಸಬ್ಮರ್ಸಿಬಲ್ ಪಂಪು ಮೋಟ್ರ್ ಕಿಟ್ಟೋದ್ರೆ ಪೈಪು, ಅದು ಸ್ಟಾಕು. ಹಸು, ಕರು. ತೆಂಗಿನಕಾಯಿ ಸ್ಟಾಕ್ ಹಾಕೋದು ಈ ಥರ ಹಾಕ್ತೀವಿ, ಅಡ್ಡ ಮಾಡಿ. ಇದೆಲ್ಲ ಕಾಯಿ ಶೆಡ್.
ಬಟರ್ ಫ್ರೂಟ್ ಅದು. ಅದೇ ಅದೇ ಬಿದ್ದಿದ್ದ ಬೀಜ ಹುಟ್ಟುತ್ತವೆ. ಅಲ್ಲ ಬಿದ್ದಿದ್ದ ಬೀಜ ತೊಗೊಂಡೋಗಿ ನಾವು ಕಲೆಕ್ಟ್ ಮಾಡಿ ಹಾಕೊಂಡಿದ್ದೀವಿ ಬಟರ್ ಫ್ರೂಟು. ನೋಡಿ ಇದು ಬಟರ್ ಫ್ರೂಟೇನೆ. ನೋಡಿ ಈಗ ಹೊಸ್ದಾಗಿ ನಾವು ಒಂದು ಇದು ಮಾಡಿದ್ದೀವಿ ಅಂದರೆ ಹಿಂದೆ ಯಾರೋ ಮಾಡಿರ್ಬೋದು ಪೂರ್ವಿಕರು, ಅದು ನಮಗೆ ಗೊತ್ತಿಲ್ಲ. ಆಮೇಲೆ ಅದು ನಾವೇ ಮಾಡಿದ್ದೀವಿ ಅಂತ ಹೇಳೋದು ತಪ್ಪು. ಹೊಸ್ದಾಗಿ ನಾವು ಕಾಳು ಮೆಣಸನ್ನ ಬಿದ್ದಂಥ ಕಾಳು ಮೆಣಸು ತೋಟದಲ್ಲಿ ಹುಟ್ಟಿರೋದನ್ನ ನರ್ಸರಿ ಮಾಡಿದ್ದೀವಿ. ಅದು ಹೊಸ್ದಾಗಿ ಅದನ್ನು ನೋಡಿ, ಇದು ಕಾಳು ಮೆಣಸು ಬಿದ್ದು ಬುಡದಲ್ಲೇ ಹುಟ್ಟಿರೋದನ್ನ ಇದು ನೋಡಿ, ಇದು ಕಾಳು ಮೆಣಸು ಈ ಥರ ಬರ್ತದೆ ಗಿಡ. ಈಗ ಸದ್ಯಕ್ಕೆ ನೋಡಿ ಇದೆಲ್ಲ ಕಾಳು ಮೆಣಸು ಹಾಕಿದ್ದೀವಿ. ಮೆಣಸಿನ ಗಿಡ ಇದು, ಕಾಳು ಮೆಣಸು. ಬಾ 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 ಯಥೇಚ್ಛವಾಗಿ ಎರೆಹುಳ ಸಿಗ್ತದೆ ಇದ್ರೊಳಗಡೆ, ಕಾಣಿಸುತ್ತಾ? ಸಿಕ್ಬಿಡ್ತಲ್ಲ ಸರ್, ಎಲ್ಲ ಎರೆಹುಳ. ಯಾರನ್ನ ಆಸಕ್ತರು ಬಂದು ಕೇಳ್ತಾರೆ ನೋಡಿ, ಇದರಲ್ಲಿ ಎರೆಹುಳ ಕಾಣಿಸ್ತದಲ್ಲ, ಕಾಣಿಸ್ತಾ ಇದೆಯಾ? ಹೌದೌದು ಸರ್, ಕಾಣಿಸ್ತಾ ಇದೆ.